ರಾಜಕಾರಣಿಯಾಗಿ ಯಾವ ರೀತಿ ಹೆಜ್ಜೆಗಳನ್ನು ಇಡಬೇಕಾಗಿತ್ತೋ ಆ ಹೆಜ್ಜೆಗಳನ್ನು ಜಾಗರೂಕತೆಯಿಂದಾಗಿ ಹೆಜ್ಜೆ ಇಡ್ತಾ ಇರುವಂಥದ್ದು. ಒಂದಿನ ಈ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಮರ್ಥ ಶಾಮನೂರು ಗೆದ್ರೆ ಅದರಲ್ಲಿ 50% ಕ್ರೆಡಿಟ್ ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸೇರುತ್ತೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸೇರುತ್ತೆ ರೀ. ಒಬ್ಬ ಮಗನನ್ನ ಯಾವ ರೀತಿ ರಾಜಕಾರಣಿಯಾಗಿ ರೂಪಿಸಬೇಕು, ತನ್ನ ಮಗುವನ್ನು ಯಾವ ರೀತಿ ಜೋಪಾನ ಮಾಡಬೇಕು, ಯಾವ ರೀತಿ ಹೆಜ್ಜೆಗಳನ್ನು ಇಡೋದನ್ನು ಕಲಿಸಬೇಕು, ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಗೊತ್ತಿರುತ್ತೆ. ರಾಜಕೀಯ ಕ್ಷೇತ್ರಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು 2024 ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಟ್ರಸ್ಟ್ನ ಮೂಲಕ ಜನರನ್ನು ಅವರ ಹತ್ತಿರ ಹೋಗಿ ಟ್ರಸ್ಟ್ನ ಮೂಲಕ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ, ಸಂಸದರಾಗ್ತಾರೆ. ಸಂಸದರಾದ ನಂತರ ಅವರ ಆಕ್ಟಿವಿಟೀಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಮಹಿಳಾ ಶಾಸಕರಾಗಲಿ ಮಹಿಳಾ ಸಂಸದರಾಗಲಿ ತೀರಾ ವಿರಳ, ಮಹಿಳಾ ರಾಜಕಾರಣಿಗಳೇ ವಿರಳ. ಇಡೀ ಕರ್ನಾಟಕದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ. ಅವ್ರಿಗೆ ಭಾಳಷ್ಟು ಪ್ರಯತ್ನ ಮಾಡಿದ್ರು, ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರಾಗ್ತಾರೆ. 3 ವರ್ಷದಲ್ಲಿ ಸಂಸದರ ಆಗ್ತಾರೆ. ತಮ್ಮ ಮಗನನ್ನ ಬೈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡ್ತಾರೆ, ಟಿಕೆಟ್ ಕೊಡಿಸ್ತಾರೆ. ಇವತ್ತು ಸಮರ್ಥ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ತಾಯಿ ಅವರಿಗೆ ಬೆಂಗಾವಲಾಗಿ ತಮ್ಮ ಮಗನ ಗೆಲುವಿಗೋಸ್ಕರವಾಗಿ 24/7 ಶ್ರಮ ಪಡ್ತಾ ಇದ್ದಾರಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಸಂಸದರಾಗಿದ್ದುಕೊಂಡು ಅವರ ನಡವಳಿಕೆಗಳನ್ನು ನೀವು ಗಮನಿಸಿ ನೋಡಿ, ಅವರ ಆಕ್ಟಿವಿಟೀಸ್ಗಳನ್ನು ನೀವು ಗಮನಿಸಿ ನೋಡಿ. ಸಂಸತ್ನಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಂಡಿಸ್ತಾರೆ. ಪ್ರಿಯಾಂಕಾ ಗಾಂಧಿಯವರ ಜೊತೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಇಂಗ್ಲೀಷ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ಸಂದರ್ಶನದಲ್ಲಿ ಭಾಗವಹಿಸ್ತಾರೆ. ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡ್ತಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದಂಥ ಸಭೆಯಲ್ಲಿ ವೇದಿಕೆಯ ಮೇಲೆ ಹಿಂದಿನಲ್ಲಿ ತಮ್ಮ ಮಗನಿಗೋಸ್ಕರವಾಗಿ ಹಿಂದಿನಲ್ಲಿ ಭಾಷಣ ಮಾಡ್ತಾರೆ, ಮತಯಾಚನೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಸಂಸದರು ಕಡಿಮೆ, ಮಹಿಳಾ ಶಾಸಕರು ಕಡಿಮೆ, ಮಹಿಳೆಯರ ಪ್ರಾತಿನಿಧ್ಯತೆ ಇಲ್ಲದಂತಹ ಕರ್ನಾಟಕದಲ್ಲಿ 33% ಬರ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ತನಗೆ ಸಿಕ್ಕಂತಹ ಅವಕಾಶವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಹೋಗ್ತಾ ಇರುವಂತಹ ದಾರಿ ನೋಡಿದ್ರೆ ಮುಂದೊಂದು ದಿವಸ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂತಹ ಎಲ್ಲ ಲಕ್ಷಣಗಳು ನಮಗೆ ಗೋಚರಿಸುತ್ತೆ. ಒಬ್ಬ ಮೊದಲ ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಜ್ಯ ರಾಜಕಾರಣಕ್ಕೆ ಬಂದು ಅವರು ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ರಾಜಕೀಯವನ್ನು ಅತಿ ಕಡಿಮೆ ಸಮಯದಲ್ಲಿ ಸಂಸದರಾಗಿ 3 ವರ್ಷಗಳಾಗಿಲ್ಲ, ಆಗಲೇ ಇಷ್ಟೊಂದು ತಿಳ್ಕೊಂಡಿದ್ದಾರೆ ಅಂತಂದರೆ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಗಮನಿಸ್ತಾ ಬನ್ನಿ. ಅಲ್ಲೊಬ್ಬರು ಇಲ್ಲೊಬ್ಬರು ಶಾಸಕರಾಗಿದ್ದಾರೆ, ಮಹಿಳಾ ಶಾಸಕರಾಗಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಒಬ್ಬ ಸಂಸದರು ಯಾವ ರೀತಿ ಸಂಸತ್ನಲ್ಲಿ ವಾದಗಳನ್ನ ಮಂಡಿಸ್ತಾರೆ, ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ. 3 ವರ್ಷಗಳಲ್ಲಿ ಇಷ್ಟೊಂದು ಅವರು ತಿಳ್ಕೊಂಡಿದ್ದಾರೆ. ಕ್ಷೇತ್ರದ ಬಗ್ಗೆ ಮಾತನಾಡ್ತಾರೆ, ಜನರಿಗೆ ಹೋಗಿ ಸ್ಪಂದಿಸ್ತಾರೆ. ಎಲ್ಲವನ್ನೂ ನಾವು ನೋಡ್ತಾ ಇದ್ದೇವೆ, ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಜೊತೆಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕಿದೆ, ತಮ್ಮ ಮಗನ ಗೆಲುವಿಗೋಸ್ಕರವಾಗಿ ಮಡಿಲಿನಲ್ಲಿ ಇಟ್ಕೊಂಡು ತಮ್ಮ ಮಗನನ್ನು ಮಡಿಲಿನಲ್ಲಿ ಇಟ್ಕೊಂಡು ಮತ ಯಾಚನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದು 50% ಕ್ರೆಡಿಟ್ ಗೋಸ್ ಟು ಸಂಸದರು ಅಂತ. ಈ ಶಾಮನೂರು ಸಮರ್ಥ ಗೆದ್ದರೆ ಅದರ 50% ಇವರಿಗೆ ಕ್ರೆಡಿಟ್ ಹೋಗಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಜಾಗರೂಕತೆಯಿಂದ ಅಷ್ಟು ನಾಜೂಕಾಗಿ ತಮ್ಮ ಮಗನ ಗೆಲುವಿಗೋಸ್ಕರವಾಗಿ ಬಿಸಿಲನ್ನದೇ ಹಗಲು ರಾತ್ರಿ ಅನ್ನದೇ ಅವರು ಮತಯಾಚನೆಯನ್ನು ಮಾಡ್ತಾ ಇರುವಂಥದ್ದು.
ಖುಷಿ ಆಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಎಲ್ಲರಿಗೂ ಸಹ ಈ ರೀತಿಯಾದಂತಹ ತಮ್ಮ ಮಕ್ಕಳ ಶ್ರೇಯಸ್ಸನ್ನು ಬಯಸುವಂತಹ, ತಮ್ಮ ಮಕ್ಕಳ ಗೆಲುವಿಗೆ ತಮ್ಮ ತಾಯಿಯಂತಹ ತಂದೆ ತಾಯಿಗಳು ಈ ರೀತಿಯಾಗಿ ಪಾತ್ರಧಾರಿಗಳಾಗಿರಬೇಕು, ಇವರ ಅಭಯ ಇರಬೇಕು, ಎಲ್ಲರಿಗೂ ಇಂಥವರು ಸಿಗಬೇಕು ಅಂತೇಳಿ ಎಲ್ಲರಿಗೂ ಅನಿಸುತ್ತೆ. ತಾಯಿ ದೇವರು, ತಾಯಿಗಿಂತ ದೇವರಿಲ್ಲ ಅಂತೀವಿ. ಆದರೆ ಇವತ್ತು ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ಪ್ರಚಾರ ಕಾರ್ಯದಲ್ಲಿ ನಾವು ನೋಡ್ತಾ ಇದ್ದರೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನ ಗೆಲುವಿಗೋಸ್ಕರವಾಗಿ ಅವರು ತೊಡಗಿಸ್ಕೊಳ್ತಾ ಇರುವಂತಹ ರೀತಿ. ಎಸ್ ಮಲ್ಲಿಕಾರ್ಜುನ್ ಅವರು ರಾಜಕಾರಣಿ, ಅನುಭವಿ ರಾಜಕಾರಣಿ, ಅವರನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗಿ 3 ವರ್ಷ ಆಗಿರುವಂಥದ್ದು. 3 ವರ್ಷ ಆದರೂ ಸಹ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಯಾವ ರೀತಿ ಜನರಿಗೆ ಸ್ಪಂದಿಸಬೇಕು, ಯಾವ ರೀತಿ ಜನರ ಜೊತೆ ಮಾತನಾಡಬೇಕು, ಯಾವ ರೀತಿ ಅಧಿಕಾರಿಗಳ ಜೊತೆ ಮಾತನಾಡಬೇಕು, ಯಾವ ಸಭೆಗಳಲ್ಲಿ ಮಾತನಾಡಬೇಕು. ಇತ್ತೀಚೆಗೆ ನಾವು ನೋಡಿದ್ವಿ, ವಿ ಸೋಮಣ್ಣನವರು ದಾವಣಗೆರೆಗೆ ಬಂದಾಗ ಈ ತುಮಕೂರು ದಾವಣಗೆರೆ ರೈಲ್ವೆ ಹಳಿ ಪರೀಕ್ಷೆ ಮಾಡಬೇಕಾದ್ರೆ ಸೋಮಣ್ಣನವರು ರೈಲ್ವೆ ಸಚಿವರ ಜೊತೆಯಲ್ಲಿ ಆ ಟ್ರ್ಯಾಕ್ ಮೇಲೆ ಕೂತ್ಕೊಂಡು ಅವರು ಹೋಗ್ತಾ ಇದ್ದಂತ ನಾವು ನೋಡ್ತಾ ಇದ್ವಿ. ಇವೆಲ್ಲವೂ ಸಹ ವಿಶೇಷ. ಬಹುಶಃ ನಾವು ಕಂಡಂಥ ದಾವಣಗೆರೆ ಲೋಕಸಭಾದಲ್ಲಿ GM ಸಿದ್ದೇಶ್ವರ್ ಅವರು ಸಂಸದರಾಗಿದ್ದಂಥವರು, ನಿರಂತರವಾಗಿ ಸಂಸದರಾಗಿದ್ದಂಥವರು, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 3 ವರ್ಷಗಳಲ್ಲಿ ಈ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಎಷ್ಟು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜನರಿಗೆ ಪರಿಚಯಿತರಾಗಿದ್ದಾರೆ. ಆದರೆ ಅಷ್ಟು ವರ್ಷ ಸಿದ್ದೇಶ್ವರ್ ಅವರು ಮಾಡಿರುವಂಥ ಇದನ್ನು 3 ವರ್ಷದಲ್ಲಿ ಎಲ್ಲವನ್ನೂ ಮೀರಿ ಇವರು ಬೆಳೀತಾ ಇದ್ದಾರೆ ಅಂತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಏನು ಬರುತ್ತೆ? ರಿಸಲ್ಟ್ ನಾವು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಕಳೆದ ವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಸಮರ್ಥ ಗೆಲ್ಲೋದು ಹೇಗೆ, ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಗೆಲ್ಲೋದು ಹೇಗೆ ಅಂತೇಳಿ ಜಾತಿಯ ಲೆಕ್ಕಾಚಾರದ ರೀತಿಯಲ್ಲಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಾನೊಂದು ವರದಿಯನ್ನು ವಿಶ್ಲೇಷಣೆ ಮಾಡಿದ್ದೆ. ನಾನು ಹೇಳಿದ್ದು 100ಕ್ಕೆ 99 ಭಾಗ ಇವತ್ತು ಸರಿ ಅನ್ನಿಸ್ತಾ ಇರ್ಬೋದು, ಇನ್ನಷ್ಟು ಆ್ಯಡ್ ಆಗ್ತಾ ಇದೆ. ಮುಸಲ್ಮಾನರಲ್ಲಿ ಇದ್ದಂತಹ ಭಿನ್ನಮತ, ಸಾದಿಕ್ ಪೈಲ್ವಾನ್ ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ನಾಮಿನೇಷನ್ ಹಾಕಿದ್ರು, ಅವರು ವಾಪಸ್ ತಗೊಂಡಿದ್ದಾರೆ. ಬಹುತೇಕ ನಾನು 65,000 ಮುಸಲ್ಮಾನರಲ್ಲಿ 30,000 ಮತಗಳು ಕಾಂಗ್ರೆಸ್ಗೆ ಬರಬಹುದು, ಬಂದರೆ ಸಾಕು ಅಂತ ಹೇಳಿದ್ದೆ. ಆದರೆ ಇವತ್ತು ನಮ್ಗೆ ಅನ್ನಿಸ್ತಾ ಇರುವಂತಂದರೆ 65,000ದಲ್ಲಿ ಇನ್ನೂ 10,000 ಮತಗಳು ಕಾಂಗ್ರೆಸ್ಗೆ ಬರಬಹುದು. ಜಾತಿಯ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೆಜ್ಜೆ ಮುಂದೆ ಇದೆ. ಈ ಸರಿ ಪ್ಲಸ್ಗಳು ಬಹಳ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ಗಳು ಬಹಳ ಇದೆ. ಜೊತೆಗೆ ತಾಯಿಯ ಆಶೀರ್ವಾದ, ತನ್ನ ಮಗನ ಹಿಂದೆ ತಾಯಿ ಗಟ್ಟಿಯಾಗಿ ನಿಂತ್ಕೊಂಡು ತನ್ನ ಮಡಿಲಿನಲ್ಲಿ ಹಾಕ್ಕೊಂಡು ತನ್ನ ಮಗನನ್ನು ಗೆಲ್ಲಿಸ್ಕೊಳ್ಳಲೇಬೇಕು ಎಂಬ ಪ್ರೀತಿ ವಾತ್ಸಲ್ಯದಿಂದ ಅವರು ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಈ ಒಂದು ಆಶೀರ್ವಾದ ಬಹುಶಃ ಸಮರ್ಥ ಗೆಲುವಿಗೆ ಒಂದು ಪೂರಕವಾಗಿ ಆ ಆಶೀರ್ವಾದ ಕೆಲಸ ಮಾಡುತ್ತೆ ಅನಿಸುತ್ತೆ. ಇಲ್ಲಿ ಜನಪ್ರತಿನಿಧಿಗಳು ನಾವು ನಡ್ಕೊಂಡಂಗೆ ಇರಬೇಕು. ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಸಂಸದರಾಗಿದ್ದಾರೆ. ನಾನೂ ಸಹ ಈ ಕ್ಷೇತ್ರದ ಒಬ್ಬ ಮತದಾರನಾಗಿ ಅವರನ್ನು ಡೈಲಿ ಅಬ್ಸರ್ವೇಷನ್ ನಾವು ಮಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಕರ್ನಾಟಕದಲ್ಲಿ ಬಹಳಷ್ಟು ರಾಜಕಾರಣಿಗಳನ್ನು ನೋಡಿದ್ದೀನಿ, ಜನಪ್ರತಿನಿಧಿಗಳನ್ನು ನೋಡಿದ್ದೀನಿ, ಶಾಸಕರನ್ನು ನೋಡಿದ್ದೀನಿ, ಸಂಸದರನ್ನು ನೋಡಿದ್ದೀನಿ. ಆದರೆ ಇವರೊಂದು ರೀತಿಯಾಗಿ ಡಿಫ್ರೆಂಟಾಗಿ ಕಾಣ್ತಾರೆ. ಇವರು ಕಾರ್ಯವೈಖರಿ ಡಿಫ್ರೆಂಟ್ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದ್ದರೂ ಸಹ ಒಬ್ಬ ರಾಜಕಾರಣಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಮಾಡ್ತಾ ಇದ್ದಾರೆ. ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಯಾವುದೇ ರಾಜಕೀಯ ಪಕ್ಷದ ಪರವಾಗಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳನ್ನು ವಿರೋಧ ಮಾಡುವಂತಹ ವ್ಯಕ್ತಿ. ಮುಂದೊಂದು ದಿನ ಇವರು ಇದೇ ಹಾದಿನಲ್ಲಿ ಹೋಗ್ತಾ ಇದ್ದರೆ ಮುಂದೊಂದು ದಿನ ಈ ರಾಜ್ಯದ ಮಹಿಳಾ ಮುಖ್ಯಮಂತ್ರಿ, ಮೊದಲ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಲಕ್ಷಣಗಳು ಸಹ ಇವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅನ್ನೋದಲ್ಲ, ಅಬ್ಸರ್ವ್ ಮಾಡ್ತೇವೆ. ಅಬ್ಸರ್ವ್ ಮಾಡಿ ಇದು ಸರಿ ಅನಿಸಿದ್ದನ್ನು, ಇದು ಆಗಬಹುದು ಅನಿಸೋದನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.